ನಿಮ್ಮ ರಾಶಿಯಿಂದ ದ್ವಿತೀಯಕ್ಕೆ ಕೇತುವು ಅಷ್ಟಮದಲ್ಲಿ ರಾಹು ಸಂಚರಿಸ್ತಾನೆ. ಆರೋಗ್ಯದಲ್ಲಿ ತೊಂದರೆಗಳು, ಧನ ನಷ್ಟ, ಆರೋಪಗಳು ಬರುವ ಸಾಧ್ಯತೆ, ಮಾತಿನಿಂದ ನಷ್ಟ, ಮುಖದಲ್ಲಿ ಕಲೆಗಳಾಗ್ತಕ್ಕಂಥದ್ದು, ನಾಲಿಗೆ, ಹಲ್ಲು ಇವುಗಳ ಬಾಧೆ. ಎಷ್ಟು ದಿವಸ ಹಲ್ಲಿಗೆ ಹೋಗಿ ಡಾಕ್ಟ್ರೇ ಕಂಡಿರಲಿಲ್ಲ, ಈಗ ಹೋಗಿ ಡೆಂಟಿಸ್ಟ್ ಹತ್ರ ಕುತ್ಕೋಬೇಕಾಗತ್ತೆ ಎದುರುಗಡೆಗೆ. ಅಂಥದ್ದೊಂದು ಸಂದರ್ಭ ಏರ್ಪಾಡಾಗುತ್ತೆ, ಹುಷಾರು. ರಾಹು ಅಷ್ಟಮದಲ್ಲಿದ್ದಾಗ ಅದನ್ನು ರಂಧ್ರ ರಾಹು ಅಂತ ಕರೀತಾರೆ. ರಂಧ್ರ ಅಂದರೆ ಎಲ್ಲ ಸೋರಿ ಹೋಗ್ತಕ್ಕಂಥದ್ದೇ. ಹೀಗಾಗಿ ಧನಸ್ಥಾನದಲ್ಲಿ ಕೇತುವಿದ್ದು ಅಷ್ಟಮದಲ್ಲಿ ರಾಹು ಇದ್ದರೆ ಇನ್ನೇನು ಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಹಾಗೆ ಡಗ ಡಗ ಟಕ ಟಕ ಕೆಳಗಿಳಿತಾ ಬರುತ್ತೆ. ನಿಮಗೂ ಆಶ್ಚರ್ಯವಾಗುತ್ತೆ, ಎಲ್ಲಿ ಹೋಯ್ತಪ್ಪ ಅಂತ. ಆ ರೀತಿ ಆಗುವ ಸಾಧ್ಯತೆ ಇದೆ. ಕರ್ಕಟಕ ರಾಶಿಯವರು ಹುಷಾರಾಗಿರಿ. ಅಷ್ಟಮ ಸ್ಥಾನ ನಷ್ಟ, ದುಃಖ, ಸೋಲು, ಅಪಮಾನ, ಅವಮಾನ ಇವೆಲ್ಲವನ್ನು ಪ್ರತಿನಿಧಿಸ್ತಕ್ಕಂತಹ ಸ್ಥಾನ. ಹೀಗಾಗಿ ಅಂಥ ಕೆಲಸಗಳಲ್ಲಿ ನೀವು ಭಾಗಿಯಾಗಬಾರ್ದು ಅನ್ನೋದನ್ನು ಹೇಳ್ತಾ ಇದೆ. ಅಲ್ಲೆಲ್ಲೂ ಸಮಸ್ಯೆ ಆಗ್ತಾ ಸ್ವಲ್ಪ ದೂರ ಇರತಕ್ಕಂಥದ್ದು, ಸ್ವಲ್ಪ ಮೌನವಾಗಿರೋ ಮಾತು. ಕೇತು ದ್ವಿತೀಯದಲ್ಲಿದ್ದಾಗ ಏನಾಗುತ್ತೆ ಅಂದರೆ ಮಾತು ಬಂದ್ಬಿಡುತ್ತೆ ಹಾಗೆ ಹೊರಟಾಗಿ. ಸಮಯೋಚಿತವಾಗಿ ಮಾತಾಡೋದು ಬರೋದಿಲ್ಲ. ಸಂದರ್ಭ ಎಲ್ಲಿದ್ದೀರಾ, ಸಭೆಯಲ್ಲಿದ್ದೀರಾ, ಮನೆಯಲ್ಲಿದ್ದೀರಾ, ಬೀದಿಲಿದ್ದೀರಾ ಗೊತ್ತಾಗೋಲ್ಲ ನಿಮಗೆ. ವಿವೇಚನೆಯೇ ಹೊರಟೋಗ್ಬಿಡುತ್ತೆ. ಮಾತು 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 ಮನೆ ಕೆಡಿಸ್ತು ಅಂತ ಹಾಗಾಗ್ಬಿಡುತ್ತೆ. ಅಷ್ಟೇ ಅಲ್ಲ, ನಿಮ್ಮನ್ನೇ ಹಾಳು ಮಾಡಿಬಿಡುತ್ತೆ. ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು ಕರ್ಕಟಕ ರಾಶಿಯವರು. ಇದು ಪ್ರಧಾನವಾದ ಅಂಶವನ್ನು ಸೂಚಿಸ್ತಾ ಇದೆ. ಮತ್ತು ನಾನಾಗಲೇ ಹೇಳಿದ ನಾಲಿಗೆ, ಹಲ್ಲು ಇವುಗಳ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ಅಂಥದ್ದೊಂದು ಸಮಸ್ಯೆ ಬರಬಹುದು. ಉಳ್ಳ ಹಾಗೆ ಬುಧ ಅವನು ವ್ಯಯಾಧಿಪತಿ ಲಾಭಕ್ಕೆ ಬಂದರೆ ಒಂದಷ್ಟು ವ್ಯಯವೇ ಆಗುತ್ತೆ. ಸಹೋದರ ತೊಂದರೆ ಇಲ್ಲ, ಸಹೋದರ ಅಧಿಪತಿಯೂ ಹೌದು ಅವನು. ಹೀಗಾಗಿ ಸೇವಕರು, ಸಹಾಯಕರು ಇಂಥ ಒಂದು ಸಹಕಾರ ಖಂಡಿತ ಇದೆ ಕರ್ಕಟಕ ರಾಶಿಯವರಿಗೆ. ಮತ್ತು ಪ್ರಧಾನವಾಗಿ ನಿಮ್ಮ ರಾಶಿಯಿಂದ ಚಂದ್ರನ ಸಂಚಾರ ಚೆನ್ನಾಗಿದ್ದಾಗೆಲ್ಲ ಚೆನ್ನಾಗಿರ್ತೀರ. ತುಂಬ ಗಾಬರಿಗೊಳಗಬೇಡಿ. ಏನಪ್ಪ ನನಗೆ ಅಷ್ಟಮದಲ್ಲಿ ರಾಹು ಇದೆ ಅಂತೇಳಿ ಇಷ್ಟೆಲ್ಲ ಹೇಳಿಬಿಟ್ರಲ್ಲ ಅಂತೇಳಿ ಕಂಗಾಲಾಗಬೇಡಿ, ಯೋಚನೆ ಮಾಡಬೇಡಿ. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸೋಣ. ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಮಾಂದಿಯ ಸಂಚಾರ ನಿಮಗೆ ವ್ಯಯದಲ್ಲಿ ಇದರಲ್ಲಿ ಆಗುತ್ತೇನು, ಲಾಭದಲ್ಲಿ ಬರುತ್ತೆ. ಬಂಧು ಸಹೋದರಿಂದ ಸ್ವಲ್ಪ ವ್ಯಯ ಬರ್ತದೆ. ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ಲಾಭ ಇಲ್ಲ ಅಂತಲ್ಲ, ಲಾಭ ಬರ್ತದೆ. ಚಂದ್ರನ ಬಲ ಸ್ವಲ್ಪ ಸ್ವಲ್ಪ ಕ್ಷೀಣವಾದಾಗ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಆರೋಗ್ಯದಲ್ಲೂ ಅಷ್ಟೇ. ಮಾನಸಿಕವಾಗೂ ಸ್ವಲ್ಪ ಕುಗ್ಗುವ ಸಾಧ್ಯತೆಯನ್ನು ಸೂಚಿಸುತ್ತೆ. ಮುಖ್ಯವಾಗಿ ರಾಹು ನಿಮ್ಮ ರಾಶಿಗೆ ಸ್ವಲ್ಪ ಮಾರಕನಾಗಿದ್ದಾನೆ. ಈ ಕಾರಣದಿಂದಾಗಿ ಏನು ಪ್ರಾರ್ಥನೆ ಮಾಡಬೇಕಪ್ಪ ಅಂದರೆ ಕರ್ಕಟಕ ರಾಶಿಯವರು ಒಂದು ವಿಷ್ಣುವಿನ ಸನ್ನಿಧಾನದಲ್ಲಿ ಆರಾಧನೆ ಮಾಡೋದು ಒಂದಾದರೆ, ಎರಡನೇದು ತಪ್ಪದೇ ನೀವು ರಾಹು ಅಂದರೆ ನಾಗಕ್ಷೇತ್ರಗಳ ದರ್ಶನ ಮಾಡ್ತಕ್ಕಂಥದ್ದು ಅದು ಬಹಳ ಮುಖ್ಯ. ನಾಗ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ನಾಗನಿಗೆ ಎಳನೀರಿನ ಸೇವೆ, ಎಳನೀರಿನ ಅಭಿಷೇಕವನ್ನು ಮಾಡಿಸಿದ್ರೆ ತುಂಬ ಒಳ್ಳೆಯದು. ಇದರ ಜೊತೆಗೆ ತಪ್ಪದೇ ಅದನ್ನು ಮಾಡಿಸಿ. ನಾಗನಿಗೆ ಅಥವಾ ಹುತ್ತಕ್ಕೆ ಅಥವಾ ನಾಗಕಟ್ಟೆಗೆ ಅಥವಾ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಯಾವುದೂ ಆಗಬಹುದು. ತುಂಬ ಶ್ರದ್ಧೆ ಬೇಕು ಅಷ್ಟೇ. ಅದರಿಂದ ಎಳನೀರಿನಿಂದ ಅಭಿಷೇಕ ಮಾಡಿಸಿ ಅದು ಸ್ವಲ್ಪ ತೀರ್ಥ ಸೇವನೆ ಮಾಡಿ, ತುಂಬ ಸಹಾಯವಾಗುತ್ತೆ. ಮಾಡಿ ನೋಡಿ.